ಅಲ್ಲಾ ಕಾ ಹೈ. ಎಲ್ಲಿದ ಬತ್ತಪ್ಪ ಅಲ್ಲ? ಯಾರಪ್ಪನ ಆಸ್ತಿ ಹೋ ಅಲ್ಲ? ಇಂಶಾ ಅಲ್ಲಾ ಇಂಶಾ ಅಲ್ಲಾ ಹರಾ ರಂಗ್ ಲಗಾಯ ಕಬ್ರಸ್ತಾನ್ ಕೋ. ಓ ಏನು ತಾನಲ್ಲ ನಮಗ ಸೈತಾನು ಏನು ಜಮೀರ್ಯ ನಿಮ್ಮ ಅಕ್ಬರ ನಮ್ಮ ಮಹಾರಾಣ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲೇ ಪಾಯ್ಜಾಮಿ ಟರ್ರ ತುಚ್ಚಿ ಹೋಗ್ತಿದ್ದೆ. ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು. ಅದು ವಕಫ್ನಿಂದ ರಕ್ಷಣೆ ಆಗಲಿ, ದೀನ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ. ಇವತ್ತು ಬಂಧುಗಳೇ, ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತಂದರೆ ಬಿದರ್ದಿಂದ ಜಮೀರ್ ಅಹ್ಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ. ಹೇಳ್ತಾನೆ ಜಮೀರ್ ಅಹ್ಮದ್ ಖಾನು 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ. ಅಲ್ಲಾ ಕಾ ಹೈ. ಎಲ್ಲಿದ ಬತ್ತಪ್ಪ ಅಲ್ಲ? ಯಾರಪ್ಪನ ಆಸ್ತಿ ಹೋ ಅಲ್ಲ? ನಮ್ಮ ರೈತರು ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ, ಮಹಾರಾಣ ಪ್ರತಾಪರ ಭೂಮಿ, ಮಹಾತ್ಮ ಬಸವೇಶ್ವರರ ಭೂಮಿ, ಸಂತ ಕನಕದಾಸರ ಭೂಮಿ, ಮಹರ್ಷಿ ವಾಲ್ಮೀಕಿ ಭೂಮಿ. ನಿಮ್ಮ ಅಲ್ಲ ಎಲ್ಲಿದು ಬಂದು ಅವ ಹೇಳ್ತಾನೆ, ಒಂದು ಇದು ತೋರಿಸ್ತಾನೇನು ಫೋಟೋ, ಇದಕ್ಕೋ ಕೈಸೆ ಬನಾಯ. ಇಂಶಾ ಅಲ್ಲಾ ಹರಾ ರಂಗ್ ಲಗಾಯ ಕಬ್ರಸ್ತಾನ್ ಕೋ. ಓ ಏನು ತಾನಲ್ಲ ನಮಗ ಸೈತಾನು ಏನು ಜಮೀರ್ಯ ನೀನು ನಾವೇನು ಅಳ್ಬುರ್ಕದೀವ? ನಮ್ಮ ರಕ್ತದಾಗೋ ಕ್ಷತ್ರಿಯ ರಕ್ತ ಐತಿ. ಶಿವಾಜಿ ಮಹಾರಾಜರದಾರ, ಮಹಾರಾಣ ಪ್ರತಾಪ್ ಅದಾರ. ನಮ್ಮ ರಕ್ತದಾಗೋ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅದಾರ. ಮದಕರಿ ನಾಯಕ ಅದಾನ, ಒಣಕೆ ಓಬವ್ವ ಅದಾಳ. ನಿಮ್ಮ ಅಕ್ಬರ ನಮ್ಮ ಮಹಾರಾಣ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲೇ ಪಾಯ್ಜಾಮಿ ಟರ್ರ ತುಚ್ಚಿ ಹೋಗ್ತಿದ್ದೆ. ಎಂದು ಯುದ್ಧಕ್ಕೆ ಬರಲಿಲ್ಲ ಮಹಾರಾಣ ಪ್ರತಾಪ್ ವಿರುದ್ಧ. ನೀನು ನಮ್ಮನ್ನ ಸೈತಾನ ಐತಿ. ನಮ್ಮ ಅಪ್ಪನ ಅಪ್ಪ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನ ಇದ್ದ. ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರ. ನಿಮ್ಮ ಅಪ್ಪನ ಅಪ್ಪ ಮಲ್ಲಪ್ಪ ಇದ್ದೋ ಕಲ್ಲಪ್ಪ ಇದ್ದೋ ಬಸಪ್ಪನೇ ಇದ್ದ. ನೀವೆಲ್ಲ ಅಂಜಿ ಸಾಬರದವರು, ನಾವು ಅಂಜಲಾರ್ದೆ ಹಿಂದೂಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದಂಥವ್ರೆ ಹಿಂದೂಗಳ ಬಂಧುಗಳೇ. ನಮ್ಮ ಭೂಮಿ ಕೇಳ್ತಿ ನೋಡ್ರಿ. ನಾವು ಬಿದರ್ಕ್ಕೆ ಹೋಗಿದ್ದೀವಿ. 13,000 ಎಕರೆ ಒಬ್ಬ ಜಾಫರ್ ಅನ್ನೋಂಥ ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರಿ ಗುರ್ತೇ ಇಲ್ಲ ರೈತರಿಗೆ, ಮುಗ್ಧ ರೈತರಿಗೆ. ಪಾಪ ಅವರು ಉತಾರಿ ನೋಡ್ಲಿಕ್ಕೆ ಹೋಗಿಲ್ಲ, ಮಠಗಳದವ್ರು ಉತಾರಿ ನೋಡಿಲ್ಲ. ಬೀರಪ್ಪನ ಗುಡಿನೇ ವಕಫ್, ವಿರಕ್ತ ಮಠನೇ ವಕಫ್. ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ಗತಿ ಹೇಳ್ತಾರಲ್ಲ, ಅದೂ ವಕಫ್ ಆಗೈತಿ ಬಿದರ್ನಾಗ. ಯಾವ ಬಸವಣ್ಣ ಅಲ್ಲಮ ಪ್ರಭು ಅನುಭವ ಮಂಟಪ ಅಂತೇಳಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ ಇವತ್ತು ಅನುಭವ ಮಂಟಪ. ಅಲ್ಲಿ ಅಲ್ಲಮ ಪ್ರಭುಗಳು ಸ್ಪೀಕರ್ ಇದ್ದರು, ಅಲ್ಲಿ ಪ್ರಧಾನಮಂತ್ರಿ ಬಸವಣ್ಣವರಿದ್ದರು, ಅಕ್ಕ ಮಹಾದೇವಿ, ಎಲ್ಲ ಶರಣರು, ಎಲ್ಲ ಸಮಾಜದ ಒಬ್ಬೊಬ್ಬ ಶರಣರಿದ್ದರು. ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಂಟಪ ನಡೆಸ್ತಾ ಇದ್ದರು. ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರಬೇಕು, ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗಲಾಡಿಸ್ಬೇಕು, ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಪೀರ್ ಭಾಷಾ ದರ್ಗಾ ಆಗಿದೆ ಬಂಧುಗಳೇ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾರು ಒಬ್ಬರೇ ಮಾತಾಡ್ತಾರ, ಭಾಳ ಜಿಗಿದ್ ನಮ್ಗೆ ಹೋಗಿ ಕತೆ ಹೇಳಕತ್ತಾರೆ. ಈಗ ನಾವು ನಿರ್ಣಯ ಮಾಡಿದ್ದೀವಿ, ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ಹೆಂಗೆ ಅಯೋಧ್ಯ ರಾಮ ಮಂದಿರ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತರು ಹೆಂಗೆ ಮುಕ್ತ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಂಗೆ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರು, ಹಾಗೆ ಬಸವ ಕಲ್ಯಾಣದ ಅನುಭವ ಮಂಟಪನೂ ನಾವು ಮುಕ್ತ ಮಾಡಿ ಮತ್ತೊಂದು ಅನುಭವ ಮಂಟಪನ ಕಟ್ಟಿತಿರುವಂಥ ಹೋರಾಟವನ್ನು ನಾವು ಮಾಡ್ತೀವಿ ಬಂಧುಗಳೇ.
ನಾವು ಹಿಂಗೆ ಬಿಟ್ಟಿವಂದ್ರೆ ಯಾವ ಮಸೀದಿ ದೊಡ್ಡ ಮಸೀದಿ ತೆಗೀರಿ ತಳಗೆ ಗುಡಿನೇ ಐತಿ. ಪೂರ್ತಿ ಪಕ್ಕಾ ಮಕ್ಕಳಿಗೆ ಪೂರ್ತಿ ಮಸೂತಿ ಮಾಡೋದು ಆಗಿಲ್ಲ. ಕಾಶಿ ವಿಶ್ವನಾಥ ನಾವು ನೋಡಿಯಲ್ಲ ಏನೈತಿ, ಅದನ್ನೆಲ್ಲ ಚಿತ್ರ ನೋಡಿಬಿಟ್ರೆ ಹಿಂದೂಗಳದೈತಿ. ಈಗ ದೇವಸ್ಥಾನ ಬಿಟ್ಟಾರವರು ಈ ದೇಶದ ರೈತರ ಭೂಮಿನೇ ಕಬಳಿಸ್ಲಾಕ ಪ್ರಯತ್ನ ಮಾಡ್ತಾ ಇದ್ದಾರೆ. ದಲಿತರು ಹೇಳಿದ್ರಲ್ಲ ಅರವಿಂದ್ ಲಿಂಬಾವಳಿ ಅವರು, ಚಿಕ್ಕಬಳ್ಳಾಪುರನಾಗ ದಲಿತರು ಪಾಪ 100 ವರ್ಷದಿಂದ ಭೂಮಿ ಮಾಡ್ಕೊಂಡು ಬಂದಂಥ ಪುಣ್ಯಾತ್ಮರು, ಅವ್ರಿಗೆ ಕೊಡ್ಲಿ ಬಡ್ಗಿ ತೊಗೊಂಡು ಬಂದು ನಿನ್ನೆ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ಯಾರ. होश उड़ाने वाला लाइफस्टाइल फर्नीचर का 75% धमाकेदार ऑफर। शादी के लिए खास कॉम्बो फर्नीचर, 0 डाउन पेमेंट की भी सहूलत। लाइफस्टाइल फर्नीचर नियर आलमगीर हॉल, नौबाग रोड, बीजापुर। आज ही संपर्क करें, लिमिटेड है ऑफर।